ಬಿಜೆಪಿ 100 ಕ್ರಾಸ್ ಮಾಡಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಟಿಎಂಸಿ ನೋಡಿ, ಅಸ್ಸಾಂ ಮತ್ತು ಪುದುಚೇರಿ ಇಂಟ್ರೆಸ್ಟ್ ಇಲ್ಲ, ಮುಗಿದೋಯ್ತದು ಕತೆ, ಅದು ಕತೆ ಮುಗಿದೋಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿ ಕಟ್ಟುತ್ತೀನಿ ಎಂದವರಿಗೆ ಹಿನ್ನಡೆ, ಹುಮಾಯೂನ್ ಕಬೀರ್ಗೆ ಭಾರಿ ಹಿನ್ನಡೆ. ತಮಿಳುನಾಡಿನಲ್ಲಿ ನಾವು ನೋಡಬೇಕಿದ್ದು ಕಂಟೆಸ್ಟ್ ಬಿಟ್ವೀನ್ AIDMK ಪ್ಲಸ್ ಅಂಡ್ TVK ಅಲ್ಲಿ ನೋಡಿ 32 ಅಂಡ್ ಅದೆಲ್ಲ ಕೌಂಟ್ ಆಗಿದೆ. ಈಗ ಕಂಪ್ಲೇಂಟ್ ಕೊಟ್ಟಾಗ ಇಡಿ ಅವ್ರು ಬಂದು ಅದ್ರ ಬಗ್ಗೆ ತನಿಖೆ ಮಾಡಿದಾಗ ಸರ್ ಇದು ಒಂದ್ ನಿಮಿಷ ತಡ್ರಿ ಸರ್. ಪ್ರಶಾಂತಿ ಮೇಡಮ್ ಸರ್, ಅದ್ಯಾವ್ದು ಸರ್? ಪ್ರಶಾಂತ್ ಕಿಶೋರ್ ಅವ್ರದ್ದು ಐಪ್ಯಾಕ್ ಅವ್ರ ಮೇಲೆ ಇಡಿ ರೇಡ್ ಮಾಡಿಸಿದವ್ರು ನೀವು. ಐಪ್ಯಾಕ್ ಮೇಲೆ ಇಡಿ ರೇಡ್ ಮತದಾನ ಆದ ಮರುದಿನಾನೇ ರಿಲೀಸ್, ನಾಟ್ ಇವನ್ ಕ್ಲೇಮ್. ಪ್ರತೀಕ್ ಜೈನ್ ಅಂತ CEO ಆಫ್ ಐಪ್ಯಾಕ್ ಚುನಾವಣೆಗಿಂತ ಶುರು ಆಗ್ತಾ ಇಲ್ಲ ಅವಾಗ ಅರೆಸ್ಟ್ ಮಾಡ್ತಾರೆ. ಚುನಾವಣೆ ಮುಗಿದ ಬರೋದು ರಿಲೀಸ್ ಮಾಡ್ತೀರಿ. ದಟ್ ಇಸ್ ವಾಟ್ ಫಾರ್ ಬಿಜೆಪಿ ಅಂಡ್ ಮೋದಿ ಆಲ್ಸೋ. ಯಾವ ಮೋದಿ, ಮಮತಾ ಬ್ಯಾನರ್ಜಿ ಹೋಗ್ಬಿಟ್ಟು ಆಫೀಸ್ ಒಳಗಡೆ ಹೋಗ್ಬಿಟ್ಟು ಫೈಲ್ ಎತ್ಕೊಂಡು ನಾನು ಕೊಡೋದಿಲ್ಲ ಅಂತ ಹೋದ್ರೆ ಅದು ನಿಮ್ಗೆಲ್ಲ ಸರಿ? ಹೇಳಿ, ಇದು ಸರಿ ಅಲ್ಲ? ಇಡಿಯನ್ನು ತನ್ನ ಪಕ್ಷಕ್ಕಾಗಿ ಯೂಸ್ ಮಾಡೋದು ಎಷ್ಟು ಸರಿ? ಅಲ್ಲ ಅಲ್ಲ ಅಲ್ಲ, ಅದಲ್ಲ ನಿಮ್ಮ ಪಕ್ಷದ ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆ. ಮೇಡಮ್ ಜಿ ಅಲ್ಲಿ ನೋಡ್ರಿ, ಬಿಡಿ ಬಿಡಿ, ನೀವು ಜಗಳಕ್ಕೆ ನಿಲ್ತೀರಂತ ನನಗ್ ಗೊತ್ತು. ಅಲ್ಲಿ ನೋಡ್ರಿ, ನಿಮ್ಗೆ ಖುಷಿ ಪಡುವ ಸುದ್ದಿ, ಖುಷಿ ಪಡುವ ಸುದ್ದಿ. ಬಿಜೆಪಿ ಮುನ್ನಡೆ, ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆ. ಸೊ ದಾವಣಗೆರೆ ನನ್ಗೆ ಗೊತ್ತು ಅದು ಹಾವು ಏಣಿ ಆಟ ಆಗುತ್ತೆ ಅಂತ. ಬಿಜೆಪಿ 1,000 ಮತಗಳ ಮುನ್ನಡೆ. ಸೊ ದಾವಣಗೆರೆ ದಕ್ಷಿಣ ನನ್ಗೂ ಬಹಳ ಜನ ಕೇಳಿದ್ರೆ ಏನಾಗುತ್ತೆ ಏನಾಗುತ್ತೆ ಅಂತ. ನಾನಂತೂ ಏನು ಹೇಳಿಲ್ಲ ಸೇಫರ್ ಸೈಡ್. ಹೌದು, ನಾನು ಹೋದಾಗ ಸರ್ ನಾನೇನ್ ಹೇಳಿದೆ ಸರ್, ನನ್ಗೆ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಅಂತ. ಯಾಕೆ ಅಂತಂದ್ರೆ ಇನ್ನು ಮತದಾನ ಆಗಿರ್ಲಿಲ್ಲ. ಮತದಾನ ಆದ್ಮೇಲೆ ಪಾಪ ಮುಸಲ್ಮಾನರು ಬಹಳ ಜನ ವೋಟ್ ಮಾಡಕ್ಕೆ ಬಂದಿಲ್ಲ. ಆಮೇಲೆ ಕಾಂಗ್ರೆಸ್ ಪಾರ್ಟಿ ಊರಿಗೆ ಮುಂಚೆನೆ ಎಲ್ಲಾರನ್ನು ಕಿತ್ತಾಕಿ ಅಲ್ಲೊಂದ್ ಸ್ವಲ್ಪ ಗಬ್ಬೆ ಅದೇ ನೋಡಿ. ನಾನು ಹೇಳಿಲ್ವಾ ನಾನು ಡೆಫಿನೆಟ್ಲಿ ADMK ನ ಬೀಟ್ ಮಾಡುತ್ತೆ TMK. ಬಿಕಾಸ್ ಸರ್ ಈಗ ಅಲ್ಲಿ ಒಂದಂತೂ ಆಡಳಿತ ವಿರೋಧಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ತಮಿಳ್ನಾಡಲ್ಲಿ. ಸ್ಟಾಲಿನ್ ಡೆಫಿನೆಟ್ಲಿ ಈಗ ಲಾಸ್ಟ್ ಮಿನಿಟ್ ಅಲ್ಲಿ ಬಿಜೆಪಿ ಅವ್ರು ಏನ್ ಕ್ಯಾತೆ ತೆಗೆದ್ರು, ತರಲೆ ಮಾಡಿದ್ರು, ಅದಕ್ಕೆ ಅವರು ಈ ಒಂದು ತಮಿಳು ಅಸ್ಮಿತೆಯನ್ನ ಮುಂದಿಟ್ರು ಮತ್ತು ಡಿಲಿಮಿಟೇಷನ್ ವಿರುದ್ಧ ಮತ್ತು ಇದು ಏನು ತ್ರಿಭಾಷಾ ಸೂತ್ರದ ವಿರುದ್ಧ ಅವರು ಜನರ, ನೀವು ಏನೇ ಆಗ್ಲಿ ತಮಿಳಿಗರು ಭಾಷೆಗೋಸ್ಕರ ಒಗ್ಗಟ್ಟಾಗ್ಬಿಡ್ತಾರೆ. ಕಾಸ್ಟ್ ಕಮ್ಯುನಿಟಿ ನೋ, ವಿದ್ಯಾವಂತರು ಅವಿದ್ಯಾವಂತರು, ನೀವು ನಗರವಾಸಿಗಳು ಹಳ್ಳಿವಾಸಿಗಳು, ನೀವು IT BT ಆರ್ ಸರ್ಕಾರಿ ಅಧಿಕಾರಿಗಳು, ತಮಿಳು ಅಸ್ಮಿತೆ ಅಂತ ಬಂದ್ರೆ ಅವ್ರು ಒಂದು. ನಾವೇ ಕನ್ನಡಿಗರು ಒಂದ್ ಸ್ವಲ್ಪ ಒಗ್ಗಟ್ಟಿಲ್ಲ ಆ ವಿಚಾರದಲ್ಲಿ. ನಾವು ಒಂದ್ ಸ್ವಲ್ಪ ಈ ರಾಷ್ಟ್ರೀಯ ಪಕ್ಷಗಳ ಒಂದು ಬಾಗಲಕೋಟೆಯಲ್ಲಿ ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಏನಪ್ಪಾ ಇದು ಉಲ್ಟಾ ಪಲ್ಟಾ? ಅನುಕಂಪದ ಅಲೆ ವರ್ಕೌಟ್ ಆಗಿದೆಯಾ ಬಾಗಲಕೋಟೆಯಲ್ಲಿ ಅಂತ ಎರಡು ಕಡೆ ಕಾಣಿಸ್ತಾ ಇದೆ ಅಂತ. ಉಮೇಶ್ ಮೇಟಿಗೆ ಆರಂಭಿಕ ಹಂತದಲ್ಲಿ ಮುನ್ನಡೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬಾಗಲಕೋಟೆಯಲ್ಲಿ 2ನೇ ಸುತ್ತಿನ ಮತ ಎಣಿಕೆ ಈಗ ಆರಂಭ ಆಗಿದೆ ಅಂತೆ. ಬಾಗಲಕೋಟೆಯಲ್ಲಿ ಸ್ವಲ್ಪ ತಡ ಆದ್ರೂ ಕೂಡ, ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ಅಭ್ಯರ್ಥಿಗಳು ಅಂತ. ಬಾಗಲಕೋಟೆಯಲ್ಲಿ ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಮೊದಲ ಸುತ್ತಿನಲ್ಲಿ 3207 ಮತಗಳ ಮುನ್ನಡೆಯನ್ನ ಕಾಂಗ್ರೆಸ್ ಪಡೆದುಕೊಂಡಿದೆ ಅಂತ. ಸರ್ ಮೊದಲ ಸುತ್ತು ಅಂದ್ರೆ ಮೊದಲ ಸುತ್ತು ಸರ್, ಇಟ್ಸ್ ನಾಟ್ ರಿಸಲ್ಟ್. ಮೊದಲ ಸುತ್ತಲ್ಲಿ ಎಷ್ಟು ಮತಗಳಿರ್ತವೆ ಅಷ್ಟು ಮತಗಳನ್ನ ತೋರಿಸ್ತಾರೆ. ಸೊ ಇಟ್ಸ್ ನಾಟ್ ಅ ಡಿಫರೆನ್ಸ್. ಒಟ್ಟು ಓಟು 3000 ಬಂದಿರಬಹುದು ಅಂತ ಹೇಳ್ತಿರೋದು. ಕೌಂಟ್ ಮಾಡಿದಾಗ 3000 ಅಲ್ಲಡಿ 1002 ಮತಗಳು ಮುನ್ನಡೆ. 1002 ಮತಗಳ ಮುನ್ನಡೆ. ಲೀಡ್ ಅಂದ್ರೆ ಬಹಳ ದೊಡ್ಡ ಲೀಡ್ ಅದು ಸರ್. ನನ್ಗೆ ತುಂಬಾನೇ ಅಲ್ಲ ಸರ್, ನಾವು ತಮಿಳ್ನಾಡು ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸುತ್ತೆ ಸರ್. ಯಾಕೆಂದ್ರೆ ನೋಡಿ, ಅದು DMK 105, AIDMK 32 ಅಂಡ್ TVK 33. ಈ 33 ಅನ್ನೋದು ಮುಂದೆ ನಂಬರ್ಸ್ ಜಾಸ್ತಿ ಮಾಡ್ತಾ ಹೋದರೆ ಐ ಡೋಂಟ್ ನೋ ಅಲ್ಲಿ ಪರಿಸ್ಥಿತಿ ಏನಾಗಬಹುದು ಅಂತ. 118 ಅಲ್ಲಿ ಮ್ಯಾಜಿಕ್ ನಂಬರ್ ಸರ್. ಅಲ್ಲಿ 118 ಮ್ಯಾಜಿಕ್ ನಂಬರ್. 234 ಸೀಟ್ಗಳಲ್ಲಿ 226 ತೋರಿಸ್ತಾ ಇದ್ದಾರೆ ಸರ್. 226 ನೋಡಿ, ಚೇಂಜ್ ಆಗ್ತಾ ಇದೆ ತಮಿಳ್ನಾಡಲ್ಲಿ ಚೇಂಜ್ ಆಗ್ತಾ ಇದೆ. AIDMKದು ಮತ್ತು ನೋಡಿ ಚೇಂಜ್ ಆಗ್ತಾ ಇರುತ್ತೆ ಸರ್. 87 ತೋರಿಸಿ ಹೋಯ್ತು ಬೇರೆ. ನಾನು ನೋಡ್ತೀನಿ ಬೇರೆ
ಸೊ ನನ್ಗನ್ಸಿದ ಮಟ್ಟಿಗೆ ಈಗ DMK 74, ADMK 20, TVK 39. ಸೊ 234 DMKಗೆ ಯಾವುದೇ ಆಡಳಿತ ವಿರೋಧಿ ಅಲೆ ಅಲ್ಲಿ ಕಂಡು ಬರ್ತಾ ಇಲ್ಲ. ಬಟ್ ಹೊಸ ವೋಟರ್ಸ್ ಮತ್ತು ಬದಲಾವಣೆ ಬಯಸುವಂತ ವೋಟರ್ಸ್ ವಿರೋಧ ಪಕ್ಷ AIDMKಗೆ ಸಪೋರ್ಟ್ ಮಾಡದೆ TVKಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ದಟ್ ಈಸ್ ಅ ನ್ಯೂ ಫೇಸ್ ಅಂಡ್ ಡೆಫಿನೆಟ್ಲಿ ನೀವು ತಮಿಳ್ನಾಡು ಅಂದ ತಕ್ಷಣನೇ ಅಲ್ಲಿ ಅಲ್ಲಿ ನೋಡಿ ಅದೇ ಈಗಿರೋದು ಮೇಡಮ್. ಇದು ವಿಜಯ್ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಆಗ್ತಾರಾ ಅಥವಾ ಪ್ರಶಾಂತ್ ಕಿಶೋರ್ ಟೈ ಫಿಶ್ ಆಗ್ತಾರಾ ಅಂತ. ಬಟ್ ಹಂಗ್ ಕಾಣ್ತಾ ಇಲ್ಲ. ಪ್ರಶಾಂತ್ ಕಿಶೋರ್ ಆಗ್ತಾರೆ ಅಂತ ಅನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ರಿಯಲ್ ಡೀಲೇ ವಿಜಯ್ ತಮಿಳ್ನಾಡು ಅಲ್ಲಿ. ಯಾಕಂದ್ರೆ ಫ್ಯಾನ್ ಕ್ರೇಜ್ ಫಾರ್ ಸ್ಟಾರ್ಸ್ ಮತ್ತು ಏನಂತಂದ್ರೆ ಒಂದು ಚೇಂಜ್ ಬಯಸುವವರು. ಈಸ್ ಅನ್ಟೆಸ್ಟೆಡ್, ಈಸ್ ನಾಟ್ ಟೆಸ್ಟೆಡ್, ಈಸ್ ಅನ್ಟೆಸ್ಟೆಡ್. ಸೊ ಐ ಥಿಂಕ್ ಇಟ್ಸ್ ಅ ಫೇಸ್ ಆಫ್ ಚೇಂಜ್ ಔಟ್ ಅಂತ ಅನಿಸ್ತಾ ಇದೆ.